ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಮನೆ ಪೇಂಟ್ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ಏನೇನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಹಾಗೆ ಪ್ರತಿದಿನ ಏನೇನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮುಂದೆಗಡೆ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹಾಗೆ ಒಳಗಡೆಗೆ ಕಂಪ್ಲೀಟ್ ಆಗಿದೆ. ನೋಡೋಣ ಬನ್ನಿ. ಅದಕ್ಕೆ ಕಸ್ಟಮರು ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿದೆ, ನೀವು ಒಂದು ಕೋಟ್ ವಾಲ್ಕೇರ್ನ ಅಪ್ಲೈ ಮಾಡಿಬಿಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ಮುಗಿದಿಲ್ಲ. ಮುಂದಗಡೆಗೆ ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮುಗಿದೆ, ಪ್ಲಾಸ್ಟರ್ ಎಲ್ಲ ಮಾಡಾಗಿದೆ. ಟೈಲ್ಸ್ ಹಾಕೋದು ಸ್ವಲ್ಪ ಬಾಕಿ ಇದೆ. ಟೈಲ್ಸ್ ಹಾಕೋಕ್ಕಿಂತ ಮೊದಲು ಒಂದು ಕೋಟ್ ಮಾಡಿ ಅಂತ ಕಸ್ಟಮರ್ ಹೇಳಿದರು. ಅದಕ್ಕೋಸ್ಕರನೇ ನಾವು ಬಂದು ವಾಲ್ಕೇರ್ನ ಅಪ್ಲೈ ಮಾಡ್ತಾಯಿದ್ವಿ. ಇವತ್ತು ಫಸ್ಟ್ ಕೋಟ್ ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡಿ, ಟೆರಸ್ಗೆ ಅವರು ಪ್ಲಾಸ್ಟರ್ ಮಾಡಿಸ್ಲೇ ಇಲ್ಲ. ಟೆರಸ್ ಅಂದರೆ ಸೀಲಿಂಗಿಗೆ ನೋಡಿ ವಾಲ್ಕೇರ್ ಎಲ್ಲ ಕಲಿಸ್ಕೊಳ್ತಾ ಇದ್ವಿ. ಆಲ್ರೆಡಿ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ನೋಡಿ, ಇದು ಹಾಲ್ ಇದು. ಹಾಗೆ ಹಿಂದೆ ಹೋಗಿದ ತಕ್ಷಣ ಇದೊಂದು ಪ್ಯಾಸೇಜ್ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇದೆ. ಇಲ್ಲಿ ಪ್ಯಾಸೇಜ್ಗೆ ಇದು ಮಾಡಿದ್ದಾರೆ ನೋಡಿ, ಇಲ್ಲಿ ಪ್ಯಾಸೇಜ್ಗೆಲ್ಲ ಅಪ್ಲೈ ಮಾಡಿದ್ದಾರೆ ಫಸ್ಟ್ನೇ ಕೋಟು. ಇದು ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ. ಹಾಗೆ ಇಲ್ಲಿ ಬೆಡ್ರೂಮ್ ಒಳಗಡೆ ನೋಡಿ ನೋಡಿ ಇಲ್ಲಿ ಒಂದು ಕೋಟು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ, ಇನ್ನು ಸ್ವಲ್ಪ ಬಾಕಿ ಇದೆ. ಇದು ನೋಡಿ, ಇಲ್ಲಿ ಸೀಲಿಂಗ್ಗೆ ಅವರು ಪ್ಲಾಸ್ಟರ್ ಮಾಡಿಸಿಲ್ಲ, ಡೈರೆಕ್ಟಾಗಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಪ್ಲಾಸ್ಟರ್ ಮಾಡಿಸ್ಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಇಲ್ಲಿ ನೋಡಿ ಲೈನ್ ಕಾಣ್ತಾ ಇದೆಯಲ್ಲ, ಈ ಲೈನ್ಗಳು ಕ್ಲೋಸ್ ಆಗೋಲ್ಲ ಬೇಗ. ಯಾಕೆಂದರೆ ಸ್ವಲ್ಪ ವೇರಿಯೇಷನ್ ಇದ್ರೂ ಕೂಡ ಅದು ಇದಾಗಲ್ಲ. ನೇರವಾಗಿದ್ದರೆ ತೊಂದರೆ ಇಲ್ಲ, ಆದರೆ ಈ ಥರ ಒಂದು ಲೈನ್ ಬಂದೇ ಬರುತ್ತೆ. ಎಷ್ಟೇ ದಪ್ಪ ಹಾಕಿದ್ರೂ ಕೂಡ ಅದು ಲೈಟಾಗಿ ಕಾಣಿಸುತ್ತೆ. ಕೆಲವೊಂದು ಕಡೆ ಸ್ಟ್ರೈಟ್ ಆಗಿದ್ದರೆ ಅದು ಕಾಣಿಸಲ್ಲ, ಸ್ವಲ್ಪ ಏರುಪೇರಾಗಿದ್ದರೆ ಮಾತ್ರ ಅದು ಲೈನ್ ಕಾಣಿಸುತ್ತೆ. ನೋಡ್ಬೋದು, ಇದೆಲ್ಲ ಎಷ್ಟು ನೀಟಾಗಿ ಬಂದಿದೆ ಫಸ್ಟ್ನೇ ಕೋಟ್ ವಾಲ್ಕೇರು. ನೋಡಿ, ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ. ನೋಡಿ, ಇದು ಪ್ಯಾಸೇಜ್ ಇದು. ನೋಡಿ, ಇಲ್ಲಿ ಸೀಲಿಂಗ್ ಮಾತ್ರ ಹಾಕಿದ್ದೀವಿ ಬಾತ್ರೂಮ್ ಒಳಗಡೆಗೆ. ಫುಲ್ಲು ಈ ಬಾತ್ರೂಮಲ್ಲಿ ಫುಲ್ಲು ಟೈಲ್ಸ್ ಬರುತ್ತೆ. ಸೀಲಿಂಗಿಗೆ ಮಾತ್ರ ನಾವು ವಾಲ್ಕೇರ್ನ ಹಾಕಿದ್ದೀವಿ. ಸೀಲಿಂಗ್ಗೆ ಪ್ಲಾಸ್ಟರ್ ಮಾಡಿಸ್ದೇ ಇರೋದ್ರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಕೂಡ ಇದೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ಲೇಬರ್ ಉಳಿಯುತ್ತೆ ಮತ್ತು ಮೆಟೀರಿಯಲ್ ಉಳಿಯುತ್ತೆ, ಹಾಗೆ ಟೈಮ್ ಕೂಡ ಉಳಿಯುತ್ತೆ, ಬೇಗ ಪ್ಲಾಸ್ಟರ್ನ ಫಿನಿಶ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಪ್ಲಾಸ್ಟರ್ ಮಾಡಿಸದೇ ಇರೋದ್ರಿಂದ ಈ ಥರ ಲೈನ್ಸ್ಗಳು ಬರುತ್ತೆ. ಅದನ್ನ ಮುಚ್ಚೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಪೇಂಟರ್ಗಳು. ವಾಲ್ಕೇರ್ನ ಎಷ್ಟೇ ದಪ್ಪ ಅಪ್ಲೈ ಮಾಡಿದ್ರು ಕೆಲವೊಮ್ಮೆ ಅದು ಲೈನ್ ಕ್ಲೋಸ್ ಆಗೋದೇ ಇಲ್ಲ, ಅದೇ ಸ್ವಲ್ಪ ಕಾಣ್ತಾ ಇರುತ್ತೆ. ನೋಡ್ಬೋದು, ಇಲ್ಲಿ ನಾವು ಫಸ್ಟ್ನೇ ಕೋಟ್ನ ಅಪ್ಲೈ ಮಾಡಿದ್ದೀವಿ ವಾಲ್ಪುಟ್ಟಿನ. ನೋಡಿ, ಲೈನ್ಗಳು ಕಾಣ್ತಾನೆ ಇದೆ, ಆದರೆ ಸ್ವಲ್ಪ ಇದು ಸಣ್ಣ ಇರೋದ್ರಿಂದ ಲೈನ್ಗಳು ಎರಡನೇ ಕೋಟಲ್ಲಿ ಮುಚ್ಕೋಬೋದು ಅಂತ ನಮ್ಮ ಅನಿಸಿಕೆ. ನೋಡೋಣ, ಎರಡನೇ ಕೋಟ್ ಆದಮೇಲೂ ಕೂಡ ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಪೇಂಟ್ ಬಗ್ಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಭೇಟಿಯಾಗೋಣ. ನಮಸ್ಕಾರ. Your attention please.